ಹಲಮುರುದಿಯವರ ಸ್ಮರಣೋತ್ಸವ ಮತ್ತು 17ನೇ ಸಂಚಾರಿ ಶಿವಾನುಭವ ಮತ್ತು ಪಾದಯಾತ್ರೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮನುಕುಲದ ಉದ್ಧಾರಕ್ಕಾಗಿಯೇ ಬೆರೆಯಿಳಿದು ಬಂದಂತಹ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳು ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಇವರಿಗೂ ಎಲ್ಲ ಸದ್ಭಕ್ತರ ಮಂಡಳಿ ಹಾಗೂ ಸರ್ವ ಸದಸ್ಯರಿಂದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶರಣ ಶ್ರೀ ಬಸವಂತಪ್ಪ ಬಿ ಚಕ್ರಸಾಲಿ ಇವರು ನಿವೃತ್ತ ಮಾಜಿ ಸೈನಿಕರು. ಇವರು ಭಾರತ ಸೇನೆಯಲ್ಲಿ 32 ವರ್ಷ ತಮ್ಮ ಸೇವೆಯನ್ನು ಸಲ್ಲಿಸಿ 32 ವರ್ಷ ಭಾರತ ಮಾತೆ ಸೇವೆಯನ್ನು ಗೈದು ಈಗ 2005ರಲ್ಲಿ ಪುನರ್ ಆಗಮಿಸಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ, ಕಂಬಾರ ಸಂಘದ ಅಧ್ಯಕ್ಷರಾಗಿ ಹಾಗೂ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೇವೆಯಲ್ಲಿದ್ದಾಗ ಅನೇಕ ಮೆಡಲ್ಗಳನ್ನು ಪಡೆದುಕೊಂಡು ಅತ್ಯಂತ ಧೀರರಾಗಿ ವೀರರಾಗಿ ಭಾರತ ಮಾತೆಯ ಸೇವೆಯನ್ನು ಗೈದಿದ್ದಾರೆ. ಏಕೆಂದರೆ ನಿಮ್ಮೆಲ್ಲರಿಗೂ ತಿಳಿದಂತಹ ವಿಷಯ, 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಪ್ರಾರಂಭವಾಗಿ ಮುಗಿದು ಇವರು ಹದಿಹರೆಯದಲ್ಲಿರುವಾಗ, ಅಂದರೆ 17 ವರ್ಷದವರಿರಬೇಕು, ಅಂತಹ ಅನಾಹುತಗಳಾದರೂ ಸಹ ಸೌಂಡ್ ಕಡಿಮೆ ಮಾಡಿ ರಮೇಶ್. ಭಾರತ ಮಾತೆಯ ಸೇವೆಗಿದ್ದಂತಹ ಚಕ್ರಸಾಲಿ ಸರು ಅಂದು 71ರ ಯುದ್ಧದಲ್ಲಿ ಅನೇಕ ರಕ್ತಪಾತವಾಗಿ ಜನರೆಲ್ಲರೂ ಹಿಂದಿರುಗಲು ಯಾರು ಸೈನ್ಯಕ್ಕೆ ಹೋಗಲಾರದಂತಹ ಪರಿಸ್ಥಿತಿಯಲ್ಲಿ ಇವರು 1972ರಲ್ಲಿ ಭಾರತ ಸೇನೆಯನ್ನು ಸೇರಿ ತಮ್ಮ 32 ವರ್ಷದ ಸುದೀರ್ಘ ಸೇವೆಗೈದು ಅಲ್ಲಿಯೂ ಸಹ ಅನೇಕ ಮೆಡಲ್ಗಳನ್ನು ಪಡೆದುಕೊಂಡು ಮತ್ತೆ 2005ರಲ್ಲಿ ಪುನರ್ ಆಗಮಿಸಿ ಇಲ್ಲಿಯೂ ತಮ್ಮ ಚಟುವಟಿಕೆಯನ್ನು ಮುಂದುವರಿಸುತ್ತಾ ಹಾಗೂ ನಮ್ಮ ಮಹಾಮನೆಯ ಸೇವೆಯನ್ನು ಸಹ ಮಾಡಿಕೊಂಡು ಇಲ್ಲಿ ಈ ಮಹಾಮನೆಯ ಸದಸ್ಯರಾಗಿಯೇ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಚಕ್ರಸಾಲಿ ಸರ್ಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿಯಾಗಿ ಪಂಚಲಿಂಗಪ್ಪ ಜಿ ಕೌಲೂರ್ ಇವರು ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕರು. ಇವರು ಸಹ ಅನೇಕ ಪದಕಗಳನ್ನು ಪಡೆದುಕೊಂಡು ನಾನಾ ರೀತಿಯ ಕ್ರೀಡೆಗಳಲ್ಲಿ ಭಾಗವಹಿಸಿ ಅಷ್ಟೇ ಅಲ್ಲದೆ ಯೋಗ ಶಿಕ್ಷಕರ ಒಂದು ರೆಫರಿಯಾಗಿ ಸೇವೆಯನ್ನು ಸಲ್ಲಿಸಿ ಸದಾ ಶಾಂತಿಯುತವಾಗಿ ಬಸವತತ್ವದಲ್ಲಿ ಜೀವನ ನಡೆಸುತ್ತಿರುವಂತಹ ಪಂಚಲಿಂಗಪ್ಪ ಜಿ ಕೌಲೂರ್ ಇವರಿಗೂ ಮಹಾಮನೆಯ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೂ ಉಪನ್ಯಾಸವನ್ನು ನೀಡಲು ಬಂದಂತಹ ಶರಣೆ ಡಾಕ್ಟರ್ ಸುಜಾತ ಕಂಬಾಳ್ ಇವರು ಈಗ ಸದ್ಯ JSS ಕಾಲೇಜ್ ಧಾರವಾಡ ಇದರಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಹುಬ್ಬಳ್ಳಿಯಲ್ಲಿ ಸ್ವಾಮಿ ವಿವೇಕಾನಂದ ಇವರ ಉಪಸ್ಥಿತವಾಗಿ ಅಲ್ಲಿಯೂ ಸಹ ಅನೇಕ ಕಾಲೇಜುಗಳಲ್ಲಿ ಉಪನ್ಯಾಸವನ್ನು ನೀಡಿದ್ದಾರೆ. ಅವರಿಗೂ ನಮ್ಮ ಮಹಾಮನೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೂ ಸನ್ಮಾನಕ್ಕೆ ಭಾಜನರಾದಂತಹ ಶ್ರೀ ರಮೇಶ್ ಬಳ್ಳೂರ್ ಮತ್ತು ಶ್ರೀಮತಿ ವಿದ್ಯಾ ಆರ್ ಬಳ್ಳೂರ್ ಇವರು ಸಹ ವ್ಯಾಪಾರಸ್ಥರು, ಉದ್ಯಮಿದಾರರು ಹಾಗೂ ಸದಾ ತಮ್ಮ ಜೀವನವನ್ನು ಸೇವೆಗಾಗಿಯೇ ಮುಡುಪಾಗಿಟ್ಟಂತಹ ದಂಪತಿಗಳಿಗೆ ಸ್ವಾಗತ ಸುಸ್ವಾಗತ. ಮತ್ತು ಶರಣ ಶ್ರೀ ಬಸವರಾಜ ಆನೆಗುಂದಿ ಇವರು ಹಿರಿಯ ಪತ್ರಕರ್ತರು, ಸಂಜೆ ಪತ್ರಿಕೆಯ ಸಂಪಾದಕರು. ಇವರಿಗೂ ಸಹ ಸ್ವಾಗತ ಸುಸ್ವಾಗತ. ಮತ್ತು ಶರಣ ಶ್ರೀ ವಿನಾಯಕ್ ವಲ್ಲಿ ಇವರು ಅಂತಾರಾಷ್ಟ್ರೀಯ ಯೋಗ ಗುರುಗಳು. ಇವರು ಹುಬ್ಬಳ್ಳಿ ನಿವಾಸಿಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 100 ಪದಕಗಳನ್ನು ಪಡೆದಿದ್ದಾರೆ. ಅದರಲ್ಲಿ 68 ಗೋಲ್ಡ್ ಮೆಡಲ್ ಹಾಗೂ 16 ಬೆಳ್ಳಿಯ ಪದಕ ಮತ್ತು 16 ಕಂಚಿನ ಪದಕಗಳನ್ನು ಪಡೆದುಕೊಂಡು ಅನೇಕ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಇವರಿಗೂ ಸಹ ಸ್ವಾಗತ ಸುಸ್ವಾಗತ.
ಸುಸ್ವಾಗತ. ಮತ್ತು ದಾಸೋಹ ಸೇವೆ ನೀಡುತ್ತಿರುವಂತಹ ಶರಣೆ ಶ್ರೀಮತಿ ಮುಕ್ತ ಬಸವರಾಜ ಬಾಯಿಗಟ್ಟಿ ಸಾಕಿನ್ ನವಲೂರು ಇವರು ದಂಪತಿಗಳು ಅನೇಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರನ್ನು ನಾವು ಎಷ್ಟು ಹೊಗಳಿದ್ರು ಕಡಿಮೆ. ಇವರು ಸಣ್ಣ ವೃತ್ತಿಯಲ್ಲಿ ಇದ್ದರೂ ಸಹ ಇವರ ಮಕ್ಕಳು ಮತ್ತು ಸೊಸೆ, ಮಗ ಮತ್ತು ಸೊಸೆ ನೈದರ್ಲ್ಯಾಂಡ್ ಅಲ್ಲಿ ಈಗ ಉದ್ದಿಮೆಯನ್ನು ನಡೆಸ್ತಾ ಇದ್ದಾರೆ. ಇವರಿಗೂ ಸ್ವಾಗತ ಸುಸ್ವಾಗತ. ಹಾಗೂ ವಿಶೇಷ ಆಹ್ವಾನಿತರಾದಂತಹ ಡಾಕ್ಟರ್ ಪ್ರಭುಗೌಡ ಕೆಂಚನಗೌಡ ಇವರು ನಿವೃತ್ತ ಪ್ರಾಧ್ಯಾಪಕರು. ಇವರು ಅನೇಕ ರೀತಿಯ ಸೇವೆಯನ್ನು ನೀಡಿದ್ದಾರೆ. ಸೀಡ್ಸ್ ಪ್ರಾಡಕ್ಟ್ ಆಫೀಸರ್ ಆಗಿಯೂ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಮಹಾಮನೆಗಂತೂ ಅವರ ಒಂದು ಸೇವೆಯನ್ನು ಎಷ್ಟು ಹೇಳಿದರೂ ಕಡಿಮೆ. ಅಂತಹ ಶರಣರಿಗೆ ಮಹಾಮನೆ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಶರಣ ಶ್ರೀ KM ಅಂಗಡಿ ಇವರು ನಿವೃತ್ತ LIC ಮ್ಯಾನೇಜರ್ ಧಾರವಾಡ. ಇವರು LICಯಲ್ಲಿ ಅನೇಕ ಸೇವೆಗಳನ್ನು ನೀಡಿ ಮತ್ತು ಶಾಂತಿಯುತ ಸರಳ ಜೀವನ ನಡೆಸಲು ಬಸವ ತತ್ವವನ್ನು ಆಧರಿಸಿಕೊಂಡು ತಮ್ಮ ಜೀವನ ನಡೆಸುತ್ತಿದ್ದಾರೆ. ಈಗ ಅವರಿಗೂ ಸ್ವಾಗತ ಸುಸ್ವಾಗತ. ಹಾಗೂ ಉಪಸ್ಥಿತರಿದ್ದರೂ ಸರಿ ಇಲ್ಲದಿದ್ದರೂ ಸರಿ ಅಂತಹ ಶರಣರಾದ ಶೇಖರಪ್ಪ S ಪಪ್ಪ ಮತ್ತು ಮಾಂತೇಶ್ M ಹರವಿ, ಶ್ರೀಮತಿ ಮಾದೇವಿ ಅಶೋಕ್ ಅಳಿಮನಿ, ಶಿವಲಿಂಗಪ್ಪ ಜಿ ಜಗಾತಿ, ಶಿವಪ್ಪ ಡಿ ಒಳ್ಳೆಯವರ್, ಮಹೇಶ್ ಬಿ ಭಟ್ ಮತ್ತು ಶ್ರೀಮತಿ ಸುಮನಾ M ಭಟ್ ಇವರೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇಲ್ಲಿ ನೆರೆದಂತಹ ಸರ್ವ ಸದ್ಭಕ್ತ ಮಂಡಳಿಯವರಿಗೂ ಸಹ ನಮ್ಮ ಮಹಾಮನೆಯ ಪರವಾಗಿ ಸ್ವಾಗತ ಸುಸ್ವಾಗತ. ವೇದಿಕೆ ಮೇಲೆ ಇದ್ದಂತಹ ಎಲ್ಲ ಶರಣ ಶರಣೆಯರಿಗೂ ಮಹಾನ್ ವ್ಯಕ್ತಿಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ಈಗ ಕಾರ್ಯಕ್ರಮ